ಇಡಿ ಹೆಸರಿನಲ್ಲಿ ದಾಳಿ 30 ಲಕ್ಷ ದರೋಡೆ. ಇಡಿ ಹೆಸರಿನಲ್ಲಿ ದಾಳಿ ಮಾಡಿದ್ದಾರೆ. ಆದರೆ ಅಲ್ಲಿನ ಕಥೆನೇ ಬೇರೆ. 30 ಲಕ್ಷ ದರೋಡೆ ಮಾಡಿದ್ದಾರೆ. ಬೋಳಂತೂರು ಬಳಿಯ ನಾರ್ಷಾ ಎಂಬಲ್ಲಿ ಆಗಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬೋಳಂತೂರು ಬಳಿಯ ನಾರ್ಷಾ. ಇಡಿ ಅಧಿಕಾರಿಗಳು ಅಂತ ಹೇಳಿ ಉದ್ಯಮಿಯ ಮನೆಗೆ ದಾಳಿ ನಡೆಸಿದ್ರು. ಬೀಡಿ ವ್ಯಾಪಾರಿ ಸುಲೈಮಾನ್ ಹಾಜಿ ಎಂಬುವರ ಮನೆ. ಬರೋಬ್ಬರಿ 30 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಬಂಟ್ವಾಳ ವಿಟ್ಲ ಠಾಣಾ ವ್ಯಾಪ್ತಿಯ ಬೋಳಂತೂರು. ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಉದ್ಯಮಿ ಮನೆಯನ್ನ ಟಾರ್ಗೆಟ್ ಮಾಡಿ ಕೆಲ ಕಿಡಿಗೇಡಿಗಳು ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಒಂದಷ್ಟು ಕಾರಣಗಳನ್ನು ಕೊಟ್ಟು ಹೇಗೆ ರೇಡ್ ಮಾಡ್ತಾರೋ ಅದೇ ತೆರನಾಗಿ ಇಲ್ಲೂ ಕೂಡ ರೇಡ್ ಮಾಡಲಾಗಿದೆ. ತಮಿಳುನಾಡು ಮೂಲದ ಕಾರ್ನಲ್ಲಿ ಈ ಖದೀಮರು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ತಡರಾತ್ರಿ ಸುಲೈಮಾನ್ ಅವರ ಮನೆಗೆ ಈ ಖದೀಮರ ಎಂಟ್ರಿ ಆಗಿತ್ತು. 30 ಲಕ್ಷ ರೂಪಾಯಿ ದರೋಡೆ ಮಾಡಿ ಕಾಲ್ಕಿತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಈ ಖದೀಮರು ಯಾರು, ಹೇಗಿತ್ತು ಇವರ ಕೈಚಳಕ, ಹೇಗ್ ನಂಬಿಸಿದ್ರು ಅಂತ ಸುಲೈಮಾನ್ ಅವರನ್ನ? ಮಧುಶ್ರೀ, ನಿನ್ನೆ ರಾತ್ರಿ ಸುಮಾರು 8:15 ಒಂದು ಕಾರ್ನಲ್ಲಿ 6 ಜನ ಬರ್ತಾರೆ. ಸೊ 6 ಜನ ಬಂದು ಅವ್ರ ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನಾವು ಇಡಿಯಿಂದ ಬಂದಿರೋಂಥದ್ದು, ಜಾರಿ ನಿರ್ದೇಶನಾಲಯದಿಂದ ಬಂದಿರೋಂಥದ್ದು. ಸೊ ನೀವು ನಿಮ್ ಮೇಲೆ ತನಿಖೆ ಇದೆ ಅಂತ ಹೇಳಿ ಮನೆಯನ್ನ ಸರ್ಚ್ ಮಾಡ್ಬೇಕು ಅಂತೇಳಿ ಫಸ್ಟ್ ಅವ್ರ ಮನೆಯಲ್ಲಿ ಎಲ್ಲ ಏನು ಅವರು 4 ಜನ ಇದ್ರು, 4 ಜನರ ಮೊಬೈಲ್ ಅನ್ನ ಕೆಸ್ಕೊಳ್ತಾರೆ. ಮೊಬೈಲ್ ಅನ್ನ ಕಸಿಟ್ಕೊಂಡು ಮನೆಯನ್ನ ಸರ್ಚ್ ಮಾಡ್ತಾರೆ. ಮನೆಯ ಮೂಲೆಯಲ್ಲೂ ಹುಡುಕುವಂತ ಸಂದರ್ಭದಲ್ಲಿ ಅವರಿಗೆ 30 ಲಕ್ಷ ರೂಪಾಯಿ ಅಂದ್ರೆ 25ರಿಂದ 30 ಲಕ್ಷ ನಗದು ಸಿಗುತ್ತೆ. ಸೊ ಅದನ್ನ ಒಂದ್ ಕಡೆ ಇಟ್ಕೊಳ್ತಾರೆ. ಮತ್ತೆ ಉಳಿದಂತೆ ಎಲ್ಲ ಕಡೆ ಹುಡುಕಾಡಿ ಎಲ್ಲ ಅವರನ್ನ ಎನ್ಕ್ವೈರಿ ಮಾಡ್ತಾರೆ. ಕೆಲವೊಂದು ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಾರೆ. ಸೊ ಸೇಮ್ ಏನು ಇಡಿ ಆಫೀಸರ್ಸ್ ಹೇಗೆ ರೈಡ್ ಮಾಡ್ತಾರೆ ಅದೇ ರೀತಿ ಅವ್ರನ್ನ ರೈಡ್ ಮಾಡ್ತಾರೆ. ಅದಾದ ಬಳಿಕ ಆ ಒಂದು ನಗದನ್ನ ತೆಗೆದುಕೊಂಡು ನೀವು ಇದಕ್ಕೆ ದಾಖಲೆ ಕೊಟ್ಟು ಈ ಹಣನ ಬಿಡಿಸ್ಕೊಳ್ಳಿ, ಬೆಂಗಳೂರು ಆಫೀಸ್ಗೆ ಬಂದು ಬಿಡಿಸ್ಕೊಳ್ಳಿ ಅಂತ ಹೇಳಿ ಅವರ ಮೊಬೈಲ್ ಅನ್ನು ಕೂಡ ವಶಪಡಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಅವರ ಮೊಬೈಲ್ ಅನ್ನು ಜೊತೆ ತಗೊಂಡು ಹೋಗ್ತಾರೆ. ಸೊ ಇವರಿಗೆ ಯಾರಿಗೂ ಕೂಡ ಮನೆಯಲ್ಲಿ ಮೊಬೈಲ್ ಇರೋದಿಲ್ಲ. ಸೊ ಇವರಿಗೆ ಇವರು ಇಡಿ ಆಫೀಸರ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೂ ಕೂಡ ಇವರಿಗೆ ಮೊಬೈಲ್ ಅನ್ನ ಕೊಡೋದಿಲ್ಲ. ಆ ಮೂಲಕ ಪ್ಲಾನ್ ಮಾಡಿ ಅವರ ಮೊಬೈಲ್ ಅನ್ನು ಕೂಡ ತಗೊಂಡು ಹೋಗ್ತಾರೆ. ಅದಾದ ಬಳಿಕ ಇವರಿಗೆ ಡೌಟ್ ಬಂದು ವಿಟ್ಲ ಪೊಲೀಸ್ ಠಾಣೆಯನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ಆಗಿರುತ್ತೆ. ಈಗ ಇನ್ಸಿಡೆಂಟ್ ಆಗಿ ಒಂದು 2 ಅವರ್ಸ್ ಆದ ನಂತರ ಇವರು ವಿಟ್ಲ ಪೊಲೀಸ್ ಠಾಣೆಯನ್ನ ಸಂಪರ್ಕ ಮಾಡ್ತಾರೆ. ಪೊಲೀಸರು ಕನ್ಫರ್ಮ್ ಎಲ್ಲ ಮಾಡೋ ಹೊತ್ತಿಗೆ ಅವರೆಲ್ಲರೂ ಕೂಡ ಆರೋಪಿಗಳಿಗೆ ಪರಾರಿಯಾಗಿರುವಂತದ್ದು. ಸದ್ಯಕ್ಕೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಈ ಮನೆಯಲ್ಲಿ ಸಿಸಿ ಕ್ಯಾಮ್ರಾ ಕೂಡ ಇರಲಿಲ್ಲ. ಸೊ ಇಷ್ಟು ದೊಡ್ಡ ಮನೆ ಇದ್ರೂ ಕೂಡ ಯಾವುದೇ ರೀತಿ ಸಿಸಿ ಕ್ಯಾಮ್ರಾ ಇರಲಿಲ್ಲ. ಸೊ ಅದರಿಂದ ಈಗ ಪೊಲೀಸರು ಒಂದು ತಂಡವನ್ನ ರಚಿಸಿ ಈಗ ಆ ಕಾರ್ ಯಾವ ಕಡೆ ಹೋಯ್ತು, ಎಷ್ಟು ಜನ ಬಂದಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಂಪ್ಲೇಂಟ್ ನಲ್ಲಿ 25ರಿಂದ 30 ಲಕ್ಷ ನಗದನ್ನ ತಗೊಂಡು ಹೋಗಿದ್ದಾರೆ. ಚಿನ್ನಾಭರಣವನ್ನು ಯಾವುದು ಕೂಡ ಮುಟ್ಟಿಲ್ಲ. ಇವರು ಕೇವಲ ಹಣವನ್ನ ಮಾತ್ರ ತೆಗೆದುಕೊಂಡು ಹೋಗಿರುವಂತದ್ದು. ಸೊ ಒಂದು 80 ಎಕರೆ ಅಡಿಕೆ ತೋಟ ಇವರಿಗೆ ಇರುವಂತದ್ದು. ಮತ್ತೆ ಸಿಂಗಾರಿ ಬೀಡಿಗಳು ಅಂತ ಹೇಳಿ ಏನ್ ಇವರು ಫ್ಯಾಕ್ಟರಿ ಇದೆ. ಸೊ ಅದರಿಂದ ಬಂದಂತ ಹಣ ಲೇಬರ್ಸ್ ಗಳಿಗೆ ಹಣ ಕೊಡ್ಬೇಕಾಗಿತ್ತು ಇವತ್ತು ಶನಿವಾರ ಆದ್ರಿಂದ. ಅದಕ್ಕೋಸ್ಕರ ನಾವು ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ವಿ ಅಂತ ಹೇಳಿ ಏನು ಅವರು ಹಣ ಕಳ್ಕೊಂಡಂತ ಸುಲೈಮಾನ್ ಹಾಜಿ ಅವರಿಗೆ ಪೊಲೀಸರಿಗೆ ಹೇಳಿರುವಂತದ್ದು. ಒಟ್ಟಾರೆ ಇಡಿ ನೆಪದಲ್ಲಿ ಅಂದ್ರೆ ಅವರ ರೀತಿಯಲ್ಲಿ ಬಂದು ಅಂದ್ರೆ ಸ್ಥಳೀಯ ಪೊಲೀಸರು ಅಂದ್ರೆ ಯಾವುದೇ ರೀತಿ ಪೊಲೀಸ್ ವೇಷ ಹಾಕಿ ಯಾರು ಕೂಡ ಬಂದಿರಲಿಲ್ಲ. ಕೇವಲ ಅಫಿಷಿಯಲ್ಸ್ ಅಂದ್ರೆ ಫಾರ್ಮಲ್ಸ್ ಹಾಕೊಂಡು ಬಂದಂತ 6 ಜನರ ತಂಡ ಈ ಕೃತ್ಯವನ್ನು ಎಸಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ.